ಹಲೋ ನಮಸ್ಕಾರ. ನಾವು ನಮ್ಮ ಮನೆಯಲ್ಲಿ ಇದ್ದಿದ್ದೇವೆ. ಸೊ ಇವಾಗ ಏನಂದ್ರಪ್ಪ ಹೊರಗಡೆ ಹೋಗ್ತಿದ್ದೇವೆ. ಸೊ ನಮ್ಮದೊಂದು ಬೈಕ್ ಈಗ ಒಂದು ತೆಗಿತಿದ್ದೇವೆ. ಬೈಕನ್ನು ಎಕ್ಸ್ಪಲ್ಸ್ ಅಂತ ಬೈಕು. ಸೊ ತೊಗೊಂಡು ಒಂದು 2 ಇಯರ್ಸ್ ಆಯಿತು ಬೈಕು. ಸೊ ಇದನ್ನು ತೊಗೊಂಡು ಇನ್ನು ಹೊರಗಡೆ ಹೋಗಬೇಕು. ಫ್ರೆಂಡ್ ಮನೆಗೆ ಬಂದಿದ್ದು ಶಿವಮೊಗ್ಗದಲ್ಲಿ. ಸೊ ಇದನ್ನು ತೊಗೊಂಡು ನಾವಿನ್ನು ಹೋಗ್ಬೇಕು ಹೊರಗಡೆ. ಸೊ ಇದು ಹೊರಗಡೆ ಮೆಲ್ಲ ತೆಗೆದು ಹೇಗಿದೆ ನೋಡಿ ಗಾಡಿ. ಸೊ ಇವಾಗ ಮೆಲ್ಲ ಗೇಟ್ ತೆಗಿಬೇಕು. ಗೇಟಿಂದ ಹೊರಗಡೆ ಬಂದಿದ್ದು ಇನ್ನು ಹೊರಟಿದ್ದು ನಾವು ಇನ್ನು ಶಿವಮೊಗ್ಗ ಒಳಗಡೆ ಒಂದು ರೌಂಡು ಆಚೆ ಹಾಕಿ ಅದು ಫ್ರೆಂಡನ್ನು ಮೀಟ್ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ. ಸೊ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ ಮೇಲೆ ಇನ್ನೇನು ಹೋಗಲೇಬೇಕಲ್ಲ. ಹೋಗಿದ ಮೇಲೆ ಸಿಕ್ಕಿ ಇನ್ನು ನಂತರ ನೋಡಬೇಕು. ಇವಾಗ ಮತ್ತಿನ್ನು ಟೀ ಕುಡಿಬೇಕಂತ ಮನಸ್ಸಾಯಿತು. ಟೀ ಕುಡಿಲಿಕ್ಕೆ ಬಂದಿದ್ದು. ಇನ್ನು ಟೀ ಕುಡಿದು ಟೀ ನೋಡುವ ಎಷ್ಟು ಹೇಗೆ ಟೇಸ್ಟ್ ಇದೆ ಅಂತ ಹೇಳಿ. ಇಲ್ಲಿ ಏನೋ ಸ್ಪೆಷಾಲಿಟಿ ಉಂಟಪ್ಪ ಟೀದು. ತುಂಬ ಜನ ನಿಂತಿದ್ದಾರೆ. ಸೊ ನನ್ನ ಪ್ರಕಾರ ಟೀ ತುಂಬ ಚೆನ್ನಾಗಿದೆ. ಸೊ ನೀವು ಬನ್ನಿ. ಸೊ ಶಿವಮೊಗ್ಗದಲ್ಲಿ ಟೀ ಚೆನ್ನಾಗಿದೆ. ಸೊ ಒಳ್ಳೆ ಕ್ವಾಲಿಟಿ ಟೀ. ಸೊ ಇದೇ ಮಂಗಳೂರಲ್ಲಾದರೆ ಒಂದು 25 ರೂಪಾಯಿ ಆಗ್ತದೆ ಒಂದು ಟೀಗೆ. ಸೊ ಇಲ್ಲಿ 15 ರೂಪಾಯಿ ಉಂಟು. ಚೆನ್ನಾಗಿದೆ ಕ್ವಾಂಟಿಟಿ ಟೀ. ಸೊ ಅದ ನಂತರ ಬಂದಿದ್ದು ಒಂದು ಎಲ್ಲಿ ಅಂದರೆ ನಮ್ಮ ಎಂತ ಮರಿದು ಅದ ನಂತರ ಬಂದಿದ್ದು ಪಾರ್ಕಿಗೆ. ಸೊ ಪಾರ್ಕಲ್ಲಿ ಇದು ಯಾವುದೋ ಒಂದು ಹೊಳೆ ಬದಿಯಲ್ಲಿತ್ತು. ಸೊ ಚೆನ್ನಾಗಿದೆ. ಫುಲ್ ವುಡ್ ಇದೆ. ಮೇಲೆ ಬ್ರಿಡ್ಜ್ ಎಲ್ಲ ಮಾಡಿದ್ದಾರೆ, ವುಡ್ ಇದೆಲ್ಲ. ಸೊ ಇದು ವುಡ್ಡಿದು ಬ್ರಿಡ್ಜ್ ಆದಮೇಲೆ ನಂತರ ನಾವು ಒಂದು ನೋಡಿದೆ ಹೇಗಿದೆ, ಹೇಗೆ ವಾಕ್ ಎಲ್ಲ ಮಾಡಿದ್ವಿ. ಸ್ವಲ್ಪ ಗಟ್ಟಿ ಉಂಟು ಬ್ರಿಡ್ಜ್ ಎಲ್ಲ. ಸೊ ಮಳೆಗೇನು ಕುಸಿಲಿಲ್ಲಲ್ಲ ಹೇಳಿ ಅಂದ್ಕೊಂಡು ಒಂದು ಸರಿ ಟ್ರೈ ಮಾಡಿದ್ದು, ಮೇಲೆ ಹತ್ತಿ ಇಳಿದಿದ್ದು. ಇನ್ನೇನುಂಟು ಇನ್ನು ಬಂದಿದ್ದು ಇನ್ನು ಎಲ್ಲ ಒಂದು ರೌಂಡ್ ಎಲ್ಲ ಸುತ್ತಾಡಿದ್ವಿ. ಪಾರ್ಕೆಲ್ಲ ಹೀಗಿದೆ ನೋಡಿ. ಇವಾಗ ಈ ಥರ ಕಾಣ್ತಾ ಉಂಟದು. ಈ ಕಡೆಯಿಂದ ಬದಿಯಿಂದ ನಾವು ನೋಡಿದ್ದು. ಸೊ ಚೆನ್ನಾಗಿದೆ. ಇದ ನಂತರ ನಮಗೀಗ ಸುತ್ತಾಡಿ ಬೋರ್ ಆಯಿತು.